ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಶರಣಬಸಪ್ಪ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಇವರೆಲ್ಲರ ಒಂದು ಸಂಯುಕ್ತಾಶ್ರಯದಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಇಲಾಖೆಯಿಂದ ಇದು ಫಲಪುಷ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಇಲ್ಲಿ ನಾವು ಕಲಬುರಗಿ ಈ ಒಂದು ಶರಣಬಸಪ್ಪ ಕೆರೆ ಉದ್ಯಾನವನದಲ್ಲಿ ಆಯೋಜನೆ ಮಾಡಿದ್ದೀವಿ. ಸೊ ವಿಶೇಷವಾಗಿ ಈ ಬಾರಿ ನಾವು ನಮ್ಮ ಸೆಂಟ್ರಲ್ ಥೀಮ್ ಅಥವಾ ಮುಖ್ಯ ಥೀಮ್ ಇದ್ದದ್ದು ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ್ದು. ಸೊ ಹಾಗಾಗಿ ತಾವು ಅಲ್ಲಿ ಗಮನಿಸಿರ್ಬೋದು, ಹೂವಿನಿಂದಲೇ ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾವನ್ನ ಸಂಪೂರ್ಣವಾಗಿ ಅಲಂಕೃತಗೊಳಿಸಿ ಅದೇ ಒಂದು ಮುಖ್ಯ ಆಕರ್ಷಣೆ ಕೇಂದ್ರ ಬಿಂದುವಾಗಿ ನಾವು ಮಾಡಿದ್ದೇವೆ. ಅಲ್ಲದೆ ತರಕಾರಿಯಲ್ಲಿ ವಿವಿಧ ಪ್ರಸಿದ್ಧ ವ್ಯಕ್ತಿಗಳ ಒಂದು ಕಲಾಕೃತಿ, ಅಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯ ವಿಶೇಷವಾದ ಸ್ಥಳಗಳಾದ ನಮ್ಮ ಶರಣಬಸಪ್ಪ ಟೆಂಪಲ್ ಆಗಿರ್ಬೋದು, ಅಲ್ಲದೆ ದರ್ಗಾ ಆಗಿರ್ಬೋದು ಮತ್ತು ಬುದ್ಧ ವಿಹಾರ ಒಂದು ಕಲಾಕೃತಿಗಳನ್ನ ತರಕಾರಿಯಲ್ಲಿ ಕೆತ್ತನೆ ಮಾಡಿ, ಸೊ ಒಂದು ಟೂರಿಸಂಗಳು ಕೂಡ ಒಂದು ಉತ್ತೇಜನ ನಮ್ಮ ಈ ಕಲಾಕೃತಿಗಳ ಮೂಲಕ ಅದನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ವಿವಿಧ ಹೂವಿನ ಕುಂಡಗಳನ್ನು ನಾವು ಬೇರೆ ಬೇರೆ ಕಡೆಯಿಂದ ಪೂನಾದಿಂದ ಮತ್ತು ಇನ್ನಿತರೆ ಬಣ್ಣ ಬಣ್ಣದ ವಿವಿಧ ಕುಂಡಗಳನ್ನು ತರಿಸಿ ಕೂಡ ಅದರಲ್ಲೂ ಕೂಡ ಕಲಾಕೃತಿಗಳನ್ನ ಮತ್ತು ಆಕರ್ಷಣೀಯವಾಗಿ ಜೋಡಣೆಯನ್ನ ಕೆಲಸವನ್ನು ಕೂಡ ಮಾಡಲಾಗಿದೆ. ಸೊ ಅಲ್ಲದೆ ತಾವು ಈ ಒಂದು ಆವರಣದಲ್ಲಿ ತಾವು ನೋಡ್ತಾ ಇರ್ಬೋದು, ಒಂದು ತರಕಾರಿಯಲ್ಲಿ ರಂಗೋಲಿ ನಿರ್ಮಾಣವನ್ನು ತಾವು ನೋಡಿರ್ಬೋದು. ಇದು ಬಹಳ ವಿಶೇಷವಾದದ್ದು. ಮುಖ್ಯವಾಗಿ ಇದು ನಮ್ಮ ಎಲ್ಲ ಮಹಿಳಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಎಲ್ಲ ವರ್ಗದ ಏನು ಸಿಬ್ಬಂದಿ ಇದ್ದಾರೆ ಅವರೆಲ್ಲ ಮಹಿಳೆಯರೇ ಸೇರಿ ಅದನ್ನ ಒಂದು ತರಕಾರಿ ರಂಗೋಲಿಯನ್ನು ನಿರ್ಮಾಣ ಮಾಡಿದ್ದು. ಅಲ್ಲದೆ ಇಲ್ಲೇನು ಪ್ರದರ್ಶಿಕೆಗಳು ರೈತರ ಒಂದೇನು ತಾವು ಉತ್ಪನ್ನಗಳ ಒಂದು ಸ್ಯಾಂಪಲ್ ತಾವು ನೋಡ್ತಾ ಇದ್ದೀರಿ, ಇವು ನಮ್ಮ ವಿವಿಧ ಯೋಜನೆಗಳಲ್ಲಿ ಸಹಾಯಧನ ಪಡೆದಂತ ರೈತರ ಉತ್ಪನ್ನಗಳು. ಸೊ ಏನಾಗಿದೆ, ಸಾಕಷ್ಟು ಯೋಜನೆಗಳು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ನಾವು ಅನುಷ್ಠಾನ ಮಾಡ್ತಾ ಇರ್ತೀವಿ. ಅವುತರ ಒಂದು ಸಹಾಯಧನವನ್ನು ಪಡ್ಕೊಂಡು ಉತ್ಪನ್ನ ಆದಂತ ಈ ಏನು ತಾವಿಲ್ಲಿ ಆ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಹೂವಾಗಿರ್ಬೋದು ನೋಡ್ತಾ ಇದ್ದೀರಿ. ಸೊ ಒಂದು ನಿಟ್ಟಿನಲ್ಲಿ ನಮ್ಮ ಕಲಬುರಗಿ ಜನತೆ ಅಥವಾ ಸಿಟಿಯಲ್ಲಿ ಹೇಳ್ತಕ್ಕಂಥ ಜನರಿಗೆ, ವಿಶೇಷವಾಗಿಯೂ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳಿಗೆ ನಮ್ಮ ತೋಟಗಾರಿಕೆ ಅಥವಾ ಕೃಷಿ ಮತ್ತು ಕೃಷಿಯೇತರದಲ್ಲಿ ಇಷ್ಟೊಂದು ವೈವಿಧ್ಯ ಹಣ್ಣುಗಳಾಗಲಿ ತರಕಾರಿಗಳಾಗಲಿ ನಮ್ಮ ಜಿಲ್ಲೆಯಲ್ಲೇ ಬೆಳೀತಾ ಇರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ನಮ್ಗೇನಾಗ್ತದೆ, ನಮ್ಮ ಕಲಬುರಗಿಯಲ್ಲಿ ಇಷ್ಟೆಲ್ಲ ವೆರೈಟಿಯ ಹಣ್ಣಾಗಿ ತರಕಾರಿ ಅದು ಬೆಳಿಬೋದಕ್ಕಂಥದ್ದು ಮಾಹಿತಿ ಇರೋದಿಲ್ಲ. ಮೂಲತಃವಾಗಿ ಕೃಷಿಕರಿಗೆ ಇರ್ತದೆ, ಬಟ್ ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಇದರ ಬಗ್ಗೆ ಮಾಹಿತಿಯನ್ನ ನಾವು ಒದಗಿಸೋದಾಗ್ಲಿ, ಅಲ್ಲದೆ ಇಲಾಖೆಯ ವಿವಿಧ ತಾಂತ್ರಿಕತೆಗಳ ಬಗ್ಗೆ ಪ್ರದರ್ಶನ ಕೂಡ ಇಲ್ಲಿ ನಾವು ಮಾಡಿದ್ದೇವೆ. ಡೆಮೋಗಳನ್ನು ತಾವು ನೋಡ್ಬೋದು. ಹನಿ ನೀರಾವರಿಯನ್ನ ಯಾವ ರೀತಿ ಒಂದು ಕ್ಷೇತ್ರ ಮಟ್ಟದಲ್ಲಿ ಅಳವಡಿಸ್ತಾರೆ, ಅಲ್ಲದೆ ಕೃಷಿ ಹೊಂಡದ ಒಂದು ಪ್ರತಿಕೃತಿಯನ್ನು ನಾವಿಲ್ಲಿ ಮಾಡಿದ್ದೇವೆ, ಅಲ್ಲದೆ ಒಂದು ಈರುಳ್ಳಿ ಶೇಖರಣಾ ಘಟಕದ ಪ್ರತಿಕೃತಿನೂ ನಾವೆಲ್ಲ ಇಲ್ಲಿ ಮಾಡಿದ್ದೇವೆ. ಸೊ ನಾನು ಬರ್ತೀನಿ. ತಮಗೆ ವಿಶೇಷವಾಗಿ ತಾವೆಲ್ಲ ಇಲ್ಲಿ ಗಮನಿಸಬಹುದು, ಈ ಕ್ಯಾಲಿಫೋರ್ನಿಯಾನ ಕ್ವೀನ್ ಬೆರ್ರಿ ತಳಿಯನ್ನ ಇಲ್ಲಿ ನಮ್ಮ ಶ್ರೀ ಲಚ್ಚಪ್ಪ ಜಮಾದಾರ್ ಅವರು, ದ್ರಾಕ್ಷಿ ಒಂದು ಬೆಳೆಗಾರ ಸಂಘದ ಅಧ್ಯಕ್ಷರು, ಅವರು ಕಳೆದ 20 ವರ್ಷಗಳಿಂದ ದ್ರಾಕ್ಷಿಯನ್ನ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ವಿಶೇಷವಾಗಿ ಈ ಒಂದು ಕ್ಯಾಲಿಫೋರ್ನಿಯನ್ ಕ್ವೀನ್ ಬೆರ್ರಿ ಈ ವೆರೈಟಿಯನ್ನ ಇಲ್ಲಿ ಅವರು ಬೆಳೆದು ಸಕ್ಸಸ್ಫುಲ್ ಆಗಿ ತಾವು ಇದನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಇವರೇ ಮೊದಲಿಗರು ಈ ಒಂದು ತಳಿಯನ್ನು ಬೆಳೀತಕ್ಕಂಥದ್ದು. ಇದು ಬಿಟ್ರೆ ಪೂನಾ ಅಲ್ಲಿ ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದನ್ನು ಮುಖ್ಯವಾಗಿ ಎಕ್ಸ್ಪೋರ್ಟ್ಗೋಸ್ಕರಗಾಗಿ ಬೆಳೀತಕ್ಕಂಥ ಒಂದು ದ್ರಾಕ್ಷಿ. ವಿಶೇಷವಾಗಿ ಯುರೋಪ್ ದೇಶದಲ್ಲಿ ಏನು ಅಲ್ಲಿಯ ಒಂದು ಜನರ ಒಂದು ಏನು ರುಚಿ ಅಥವಾ ಹುಳಿ ಅವರು ಅಲ್ಲಿ ಮಿಶ್ರಿತವಾಗಿ ಇಷ್ಟಪಡ್ತಾರೆ, ಆ ರೀತಿಯ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ವೀನ್ ಬೆರ್ರಿ ಏನಿದೆಯಲ್ಲ ಇದು ರುಚಿಕರವಾಗಿದ್ದು ಅಲ್ಲಿಯೇ ವಿಶೇಷವಾಗಿ ಎಕ್ಸ್ಪೋರ್ಟ್ಗೋಸ್ಕರ ಬೆಳೀತಕ್ಕಂಥದ್ದು. ಸರಾಸರಿ ಅದರ ದರ 400ರಿಂದ 500 ರೂಪಾಯಿ kg ಇರುತ್ತದೆ. ಸೊ ಹಾಗಾಗಿ ಅವರು ಈ ಭಾಗದ ದ್ರಾಕ್ಷಿ ಬೆಳೆಗಾದ ರೈತರಿಗೆ ಲಚ್ಚಪ್ಪ ಜಮಾದಾರ್ ಅವರು ಮುಖ್ಯವಾಗಿ ಒಂದು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ದ್ರಾಕ್ಷಿ ಬೆಳೆಗಾರರಿಗೆ ಸಾಕಷ್ಟು ಅವರು ತಾಂತ್ರಿಕ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅಲ್ಲದೆ ಮಾರುಕಟ್ಟೆ ಒಂದು ವಿಚಾರವಾಗಿ ಅವರು ಕೂಡ ಎಲ್ರಿಗೂ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅವರು ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಈ ತರದ ಬೆಳೆಯನ್ನು ಬೆಳೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಸೊ ಎಲ್ಲ ಕಲಬುರಗಿ ನಗರದ ಜನರು ಹಾಗೆ ಎಲ್ಲ ಸಾರ್ವಜನಿಕರು ಈ ಒಂದು ಪ್ರದರ್ಶನದ ಒಂದು ತಾವು ಅವ್ರ ಸದುಪಯೋಗ ಪಡ್ಕೊಳ್ಬೇಕು, ಎಲ್ಲವನ್ನು ವೀಕ್ಷಿಸಿ ಅವರ ಮಕ್ಕಳಿಗಾಗಲಿ ತಾವಾಗಲಿ ಅದನ್ನ ಎಂಜಾಯ್ ಮಾಡೋದ್ರ ಜೊತೆಗೆ
ಜ್ಞಾನವನ್ನು ಕೂಡ ಇಲ್ಲಿ ತಾವು ಗಳಿಸ್ಕೊಂಡು ಹೋಗ್ಬೇಕು. ಈ ಮೂಲಕ ರೈತರಿಗೆ ಸಂದೇಶ ಕೊಡ್ತೀನಿ ಸರ್. ರೈತರಿಗೆ ವಿಶೇಷವಾಗಿ ಇಲ್ಲೇನಿದೆ, ಬಹಳಷ್ಟು ಜನರಿಗೆ ನಾವೇನಾಗ್ತದೆ, ನಾವು ಪ್ರತಿ ಗ್ರಾಮವಾರಿ ಹೋಗಿ ನಮ್ಮ ಇಲಾಖೆ ಸಿಬ್ಬಂದಿ ಎಲ್ಲ ಯೋಜನೆಗಳ ಮಾಹಿತಿ ಒಂದು ಕೊಡ್ಲಿಕ್ಕೆ ಸಾಧ್ಯವಾಗದೇ ಇರಬಹುದು. ನಮ್ಮ ಸಿಬ್ಬಂದಿಯ ಕೊರತೆ ತಮಗೆಲ್ಲ ಗೊತ್ತಿದ್ದಿದ್ದೆ. ಸೊ ಈಗೇನಾಗ್ತದೆ, ಇದು ಒಂದೇ ಜಾಗದಲ್ಲಿ ನಮ್ಮ ಇಲಾಖೆ ಯೋಜನೆಗಳ ಮಾಹಿತಿ ಆಯ್ತು ಮತ್ತು ಬೇರೆ ರೈತರು ಏನೇನು ಬೆಳೀತಾ ಇದ್ದಾರೆ ಒಂದು ವಿಚಾರ ವಿನಿಮಯದ ಒಂದು ವೇದಿಕೆ ಕೂಡ ನಾವಿಲ್ಲಿ ಮಾಡಿಕೊಟ್ಟಂತಾಗ್ತದೆ. ಅಲ್ಲದೆ ತಾವು ಈಗ ನೋಡಿದಿರಿ, ಒಂದು ಮಾರಾಟದ ವ್ಯವಸ್ಥೆ ಕೂಡ ಮಾಡಿದೀವಿ. ಆ ರೈತರು ತಾವೇ ಬೆಳೆದಂತ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಕೂಡ, ಅಂದ್ರೆ ಒಂದು ವೇದಿಕೆ ನಾವು ಇಲ್ಲಿ ಒದಗಿಸಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ರೈತರು ಇಲ್ಲಿ ತಾವು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ಈ ರೀತಿ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಈ ಮಾವಿನ ಸೀಸನ್ ಅಲ್ಲಿ ಮಾವು ಮೇಳ ಆಗಿರ್ಬೋದು ಅಥವಾ ಇನ್ನಿತರೆ ಆ ರೀತಿ ಒಂದು ವೇದಿಕೆನ ಒದಗಿಸ್ಲಿಕ್ಕೆ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಇದಕ್ಕೆ ಕಾರ್ಯತತ್ಪರ ಆಗಿದೆ. ಹಾಗೂ ಜನರು ಕೂಡ ಈ ಒಂದು ಮೇಳದ ಸದುಪಯೋಗನ ಪಡ್ಕೊಳ್ಬೇಕಂತ ನಾನು ಕೇಳ್ತಾ ಇದ್ದೀನಿ.